आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येयः नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तं जन्माद्यस्य यतोन्मयात् इतरतश्चार्थेष्वभिज्ञस्वराड्तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ತೃತೀಯೋಧ್ಯಾಯದಲ್ಲಿ 21ನೇ ಶ್ಲೋಕ. ಇಮಂ ಲೋಕಂ ಅಮುಂಶ್ಚೈವ ರಮಯನ್ ಸುತರಾಂ ಯದೂನ್ ರೇಮೇ ಕ್ಷಣದಯಾ ದತ್ತ ಕ್ಷಣ ಸ್ತ್ರೀಕ್ಷಣ ಸೌಹೃದಃ ತಸ್ಯೇತ್ತಂ ರಮಮಾಣಸ್ಯ ಸಂವತ್ಸರಗಣಾನ್ ಬಹೂನ್ ಗೃಹಮೇಧೇಷು ಯೋಗೇಷು ವಿರಾಗಃ ಸಮಜಾಯತ. ಪರಮಾತ್ಮ ಅಪ್ರಾಕೃತ ಶರೀರ, ಅಂಥ ಪರಮಾತ್ಮ ಸುಂದರವಾದ ಮುಗುಳು ನಗೆ, ಮತ್ತೆ ಸ್ಮಿತ ಅವಲೋಕನ, ಪ್ರೀತಿಯ ನೋಟ, ವಾಚಾ ಪೀಯೂಷ ತುಲ್ಯಯ, ಅಮೃತವಾದ ಮಾತು, ಮತ್ತೆ ಚರಿತ್ರೇಣ ಅನಬದ್ಧೇನ, ನಿರ್ದುಷ್ಟವಾದ ಚರಿತ್ರೆ, ಶ್ರೀನಿಕೇತೇನ ಚ ಆತ್ಮನ, ಲಕ್ಷ್ಮಿಯ ವಾಸಸ್ಥಾನ, ಶ್ರೀವತ್ಸ ಚಿಹ್ನೆಯಲ್ಲಿ ಲಕ್ಷ್ಮಿಗೆ ಆಶ್ರಯ ಕೊಟ್ಟವ ಪರಮಾತ್ಮ. ಅಂಥ ಪರಮಾತ್ಮ ಇಮಂ ಲೋಕಂ ಅಮುಂಶ್ಚೈವ, ಈ ಲೋಕದ ವಾಸಿಗಳಿಗೂ ದೇವಲೋಕದ ವಾಸಿಗಳಿಗೂ ಕೂಡ ಆನಂದವನ್ನು ಕೊಡ್ತಾ, ವಿಶೇಷವಾಗಿ ಯದೂನ್, ಯಾದವರನ್ನು ಕೂಡ ಸಂತೋಷಪಡಿಸ್ತಾ, ಇವರೆಲ್ಲ ದೇವತೆಗಳು. ರೇಮೇ ಕ್ಷಣದಯ ದತ್ತಕ್ಷಣ ಸ್ತ್ರೀ ಕ್ಷಣ ಸೌಹೃದ, ಸ್ತ್ರೀಯರ ಮೇಲೆ ಇರುವ ಒಂದು ಪ್ರೀತಿಯಿಂದ ಪರಮಾತ್ಮ ಕ್ಷಣಕಾಲ ಅವರ ಜೊತೆಗೆ ವಿಹಾರವನ್ನು ಮಾಡಿದ ಹಾಗೆ ಅಂತ ಹೇಳ್ತಾರೆ. ತಸ್ಯೇತ್ತಂ ರಮಮಾಣಸ್ಯ ಸಂವತ್ಸರಗಣಾನ್ ಬಹೂನ್ ಗೃಹಮೇಧೇಷು ಯೋಗೇಷು ವಿರಾಗ ಸಮಜಾಯತ ಹಾಗೆ. ಅಂದ್ರೆ ತಸ್ಯ ಇತ್ತಂ ರಮಮಾಣಸ್ಯ, ಪರಮಾತ್ಮ ಈ ರೀತಿಯಾಗಿ ಗೃಹಸ್ಥಾಶ್ರಮಿಗಳು ಹೇಗೆ ನಡ್ಕೋಬೇಕು ಎಂಬುದನ್ನ ಲೋಕಕ್ಕೆ ತೋರಿಸಿಕೊಡ್ತಾ ಇದ್ದಾನೆ. ತೋರಿಸಿಕೊಡ್ತಾ ನಿಷಿದ್ಧವಲ್ಲದ ವಿಷಯ ಸುಖವನ್ನು ಭೋಗ ಮಾಡಬೇಕು. ಯಾವುದು ಶಾಸ್ತ್ರಗಳಲ್ಲಿ ವಿಷಯ ಭೋಗವನ್ನು ನಿಷೇಧ ಮಾಡಿದ್ದಾರೆ ಅದನ್ನು ಸುತರಾಂ ಮಾಡಬಾರ್ದು. ಅದೇ ಗೃಹಸ್ಥರಿಗೆ ಯೋಗ್ಯವಾದದ್ದು. ಆ ರೀತಿಯಾಗಿ ಅನೇಕ ವರ್ಷಗಳು ದ್ವಾರಕಾ ಪಟ್ಟಣದಲ್ಲಿ ಇದ್ದು ಸ್ವಾಮಿ ಅದನ್ನು ತೋರಿಸಿಕೊಟ್ಟಿದ್ದಾನೆ, ಗೃಹಸ್ಥರು ಹೇಗಿರಬೇಕು ಲೋಕ ಶಿಕ್ಷಣೆಗಾಗಿ. ಅದರ ಜೊತೆಗೆ ವಿಷಯ ಭೋಗದಲ್ಲಿ ವೈರಾಗ್ಯವನ್ನು ಕೂಡ ನಾವು ಪಡೆದಿರೋದು ಅವಶ್ಯ ಹಾಗೆ ಅಂತ ಅದನ್ನು ಕೂಡ ಪರಮಾತ್ಮ ತಾನು ಶಿಕ್ಷಿಸಿದ ಹಾಗೆ ಅಂತ ಹೇಳ್ತಾರೆ. ಸರ್ವದಾಪಿ ವಿರಕ್ತಸ್ಸನ್ ಭಾಸಯೀತ ವಿರಾಗಿವತ್ ಕಾದಾಚಿತ್ಕ ಕುತಸ್ತಸ್ಯ ಲೋಕಶಿಕ್ಷಾರ್ಥ ಮಿಷ್ಯತೆ ಇತಿ ಬಾದ್ಮೆ. ಎಷ್ಟು ಸುಂದರವಾಗಿದೆ ನೋಡಿ. ಸರ್ವದಾಪಿ ವಿರಕ್ತಸ್ಸನ್, ಯದ್ಯಪಿ ಪರಮಾತ್ಮ ಎಂತವ ಸದಾ ವಿರಕ್ತ ಶಿಖಾಮಣಿ, ಸರ್ವದಾಪಿ ವಿರಕ್ತಸ್ಸನ್ ಭಾಸಯೀತ ವಿರಾಗಿವತ್, ಆದರೂ ಕೂಡ ಗೃಹಸ್ಥಾಶ್ರಮದ ಧರ್ಮವನ್ನ ತೋರಿಸಿಕೊಡುವುದಕ್ಕಾಗಿ ತಾನು ಸ್ತ್ರೀಯರಲ್ಲಿ ಆಸಕ್ತನಾದವನಂತೆ ತೋರಿಸಿಕೊಡ್ತಾ ಇದ್ದಾನೆ. ಕಾದಾಚಿತ್ ಕಹ ಕುತಸ್ತಸ್ಯ ಲೋಕಶಿಕ್ಷಾರ್ಥ, ಕೆಲವೊಮ್ಮೆ ವೈರಾಗ್ಯವನ್ನು ಕೂಡ ಪ್ರದರ್ಶನ ಮಾಡಿದ್ದು ಉಂಟು. ಅದು ಯಾಕೆ? ಅದು ಕೂಡ ಲೋಕಶಿಕ್ಷಾರ್ಥಕ್ಕಾಗಿ. ಗೃಹಸ್ಥರು
ಗೃಹಸ್ಥಾಶ್ರಮದ ಧರ್ಮದ ಜೊತೆಗೆ ವಿರಕ್ತರಾಗಿಯೂ ಇರಬೇಕೆಂಬ ಅದನ್ನು ತೋರಿಸಿಕೊಡುವುದಕ್ಕಾಗಿ ಅಂತ ಒಟ್ಟು. ದೈವಾಧೀನೇಷು ಕಾಮೇಷು ದೈವಾಧೀನ ಸ್ವಯಂ ಪುಮಾನ್ ಕೋ ವಿಶ್ರಂಭೇತ್ ಯೋಗೇನ ಯೋಗೇಶ್ವರಮನುವ್ರತಃ. एवं भगवता वशीकृत सर्वविषयेन अनन्याधीनत्वेनापि विषयेषु विरागः प्रदर्शितः. ವಶೀಕೃತ ಸರ್ವ ವಿಷಯ, ಎಲ್ಲ ವಿಷಯದಲ್ಲಿ ಅವನು ಗಮನ ಸೆಳೆಸಿದರೂ ಕೂಡ ಅವನು ವಿಷಯೇಷು ವಿರಾಗ, ಅನೇಕ ಬಾರಿ ವಿರಾಗವನ್ನು ಸ್ವಾಮಿ ಪ್ರದರ್ಶನ ಮಾಡಿದ. ಅತಃ ದೈವಾಧೀನೇಷು ಸ್ವ ಅನಧೀನೇಷು ಕಾಮೇಷು ವಿಷಯೇಷು ಸ್ವಯಮಪಿ ದೈವಾಧೀನಃ ನ ಸ್ವತಂತ್ರಃ ಕೋನ್ಯಃ ಪುಮಾನ್ ವಿಸ್ರಂಭೇತ ವಿಶ್ವಾಸಂ ಪ್ರೀತಿಂ ವಾ ಕುರ್ಯಾತ್. ಒಂದು ವೇಳೆ ಪರಮಾತ್ಮ ನೋಡಿ ಪರಿಸ್ಥಿತಿ ಹೇಗೆ ಇರುತ್ತದೆ ನೋಡಿ. ಒಂದು ವೇಳೆ ಪರಮಾತ್ಮ ಆ ಗೃಹಸ್ಥಾಶ್ರಮ ಧರ್ಮದಲ್ಲಿ ಆಸಕ್ತಿಯನ್ನ ತೋರಿಸದೆ ಹೋದರೆ ಯಾರು ತಾನೇ ಆ ಸ್ತ್ರೀಯರ ಆ ಯೋಗವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ? ಸ್ತ್ರೀಯರನ್ನ ಪ್ರೀತಿ ಮಾಡ್ಲಿಕ್ಕೆ ಆಗ್ತದೆ? ಯಾರು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಬರೀ ವಿರಕ್ತನಾಗಿ ಎದ್ದು ಬಿಟ್ರೆ ಆ ಪರಮಾತ್ಮನಲ್ಲಿ ಇರುವ ಗುಣಧರ್ಮಗಳೇ ಬೇರೆಯವರಲ್ಲಿ ಬರುತ್ತದೆ. ಸ್ವಾಮಿ ಬಿಂಬ, ಮಿಕ್ಕಿದವರು ಪ್ರತಿಬಿಂಬ. ಅದರಿಂದ ಪರಮಾತ್ಮ ಗೃಹಸ್ಥಾಶ್ರಮ ಧರ್ಮವನ್ನ ತಾನು ತೋರಿಸಿಕೊಡ್ತಾ ಇದ್ದಾನೆ. ತಥಾಚ ಹರಿಪ್ರದರ್ಶಿತ ವೈರಾಗ್ಯಸ್ಯ ಲೋಕ ವೈರಾಗ್ಯ ಔಪೈಕತೆಯ ಲೋಕಶಿಕ್ಷಾರ್ಥತ್ವಂ ಪ್ರಾಪ್ತಂ ಇತಿ ಧ್ಯೇಯಂ. ಗೃಹಸ್ಥಾಶ್ರಮ ಧರ್ಮವನ್ನೂ ಮಾಡಬೇಕು, ಅದರ ಜೊತೆಗೆ ವೈರಾಗ್ಯವಂತರು ಅಂತ ಪರಮಾತ್ಮ ಆ ರೀತಿಯಾಗಿ ಮಾಡಿದ್ದು. ಪರಮಾತ್ಮ ಮಾಡಿ ತೋರಿಸದೇ ಹೋದರೆ, ಬಿಂಬದಲ್ಲಿ ಆಗದೇ ಹೋದರೆ ಪ್ರತಿಬಿಂಬದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬ ದೃಷ್ಟಿಯಿಂದ ನಾನು ಏತಾದೃಶೇಷ್ವಪಿ ವಿಷಯೇಷು ಪ್ರೀತಿಂ ಕುರ್ವಾಣಃ ಭಾವಃ ದೃಶ್ಯಂತೆ ಅತಃ ಕಥಂ. ಅಲ್ಲ, ಹೀಗಿದ್ರೂ ಕೂಡ ಪರಮಾತ್ಮ ವೈರಾಗ್ಯವನ್ನು ತೋರಿಸಿದ್ರೂ ಕೂಡ ಅನೇಕ ಜನರು ವಿಷಯದಲ್ಲೇ ಆಸಕ್ತರಾಗಿದ್ದಾರಲ್ಲ, ಕಥಂ, ಇದು ಹೇಗೆ ಇದು ಹಾಗೆ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯೋಗೇನ ನಿವೃತ್ತ ಕರ್ಮ ಧ್ಯಾನಾದಿ ರೂಪೇಣ. ಈ ಧ್ಯಾನ ಮುಂತಾದವುಗಳು, ವಿರಾಗ, ಧ್ಯಾನ, ಇದೆಲ್ಲ ಒಂದು ನಿವೃತ್ತ ಕರ್ಮ, ಸಂಸಾರದಿಂದ ನಮ್ಮನ್ನ ತೆಗೆದಾಕತಕ್ಕದ್ದು ಕರ್ಮ. ಧ್ಯಾನಾದಿ ರೂಪೇಣ ಯೋಗೇನ ಈಶ್ವರಂ ಕೃಷ್ಣಂ ಅನುವೃತಶ್ಚೇತ್. ಆ ರೀತಿಯಾಗಿ ಬರೀ ಯೋಗವನ್ನೇ ಆಶ್ರಯಿಸಿ ಹೋದರೆ ಕೃಷ್ಣ ಪ್ರದರ್ಶಿತ ಯೋಗ ಮಾರ್ಗ ಅನುಷ್ಠಾತ ಚೇತ್. ಕೃಷ್ಣ ಹೇಳಿದ ಈ ಯೋಗ ಮಾರ್ಗದಲ್ಲೇ ಅನುಷ್ಠಾನ ಮಾಡಿದರೆ ಮಾತ್ರ ಏನಾಗ್ತದೆ? ಪುಮಾನ್ ಸಹ ಏವ ಕೃಷ್ಣ ಪ್ರದರ್ಶಿತ ವೈರಾಗ್ಯಂ ದೃಷ್ಟ್ವಾ ಸ್ವಯಮಪಿ ಉಕ್ತ ರೀತಿಯ ವಿರಕ್ತೋ ಭವಿಷ್ಯತಿ. ಹಾಗಿದ್ರೆ ಮಾತ್ರ ಪರಮಾತ್ಮ ಆ ರೀತಿಯಾಗಿ ಮಾಡಿದರೆ ಮಾತ್ರ ಅವನನ್ನು ಅನುಸರಿಸುವ ಭಕ್ತರು ಕೂಡ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಕೃಷ್ಣನು ಮಾಡಿದ್ದಾನೆ, ವಿಷಯ ಸುಖವನ್ನೂ ಮಾಡಿದ್ದಾನೆ, ವೈರಾಗ್ಯವನ್ನೂ ತಾನು ಮಾಡಿ ತೋರಿಸಿದ್ದಾನೆ. ಅದರಿಂದ ನಾವು ಕೂಡ ಎರಡನ್ನೂ ಮಾಡಬೇಕು. ಅಂದ್ರೆ ನಿಷಿದ್ಧ ಸುಖವನ್ನ, ನಿಷಿದ್ಧ ವಿಷಯ ಭೋಗವನ್ನ ಬಯಸಬಾರದು. ಯಾವುದು ವಿಹಿತವಾಗಿದೆ ಅದನ್ನು ಮಾತ್ರ ಬಯಸಬೇಕು. ಅದರ ಜೊತೆಗೆ ವೈರಾಗ್ಯವೂ ಇರಬೇಕು ಎನ್ನುವ ಭಾವನೆ ನಮಗೆ ಬರುತ್ತದೆ. ಅದು ಯೋಗ, ಕೃಷ್ಣನ ಯೋಗ ಉಳ್ಳವರಿಗೆ. ಕೃಷ್ಣನ ಯೋಗ ಇಲ್ಲದವರಿಗೆ, ಈ ಚರಿತ್ರೆ ಕೇಳದೇ ಇರುವವರಿಗೆ, ಕೃಷ್ಣನ ಚರಿತ್ರೆಯನ್ನ ತಿಳಿಯದೇ ಇದ್ದವರಿಗೆ ಅದು ಇರೋದಿಲ್ಲ. ಹಾಗೆಂತ ಹಳಗದೆ ಹಾಗೆಂತ ಒಟ್ಟು. ಪುರ್ಯಾಂ ಕದಾಚಿತ್ ಕ್ರೀಡದ್ಭಿಃ ಯದು ಭೋಜಕುಮಾರಕೈಃ ಕೋಪಿತಾಮನಯಃ ಶೇಪುಃ ಭಗವಾನ್ ಮತಕೋವಿದಾಃ. ಯದುಕುಲನಾಶೇ ಮಿತಃ ವಿವಾದಃ ಭವಿತಾ ಇತ್ಯತ್ರ ಯನಿಮಿತ್ತಂ ಭಗವತಾ ಚಿಂತಿತಂ ತತ್ರಾಪಿ ಭಗವತ್ಕಾರಿತಂ ಮೂಲಕಾರಣಂ ವಿಪ್ರಶಾಪಂ ದರ್ಶಯತಿ. ಪರಮಾತ್ಮ ಮೊದಲೇ ಚಿಂತನೆ ಮಾಡಿ ಇಟ್ಕೊಂಡಿದ್ದ, ಈ ಯಾದವರನ್ನ ಸಂಹಾರ ಮಾಡುವುದು ಅಷ್ಟು ಸುಲಭ ಇಲ್ಲ, ಪರಸ್ಪರ ಇವರ ಮಧ್ಯದಲ್ಲೇ ಕಲಹ ಮಾಡಬೇಕು ಹಾಗೆ ಅಂತ. ಅದರ ತಕ್ಕಂತೆ ಪರಮಾತ್ಮ ಚಿಂತನೆಗೆ ತಕ್ಕಂತೆ ಆ ಘಟನೆಯು ನಡೀತು. ನೋಡಿ, ಎಲ್ಲವೂ ಕೂಡ ಪರಮಾತ್ಮನ ಚಿತ್ತಕ್ಕೆ ಬಂದದ್ದೇ ನಡೆಯೋದು. ಪರಮಾತ್ಮನ ಚಿತ್ತಕ್ಕೆ ಬರದೇ ಯಾವುದು ನಡೆಯೋದಿಲ್ಲ. ಕೌರವರನ್ನ ಸಂಹಾರ ಮಾಡಬೇಕು ಅಂತ ಪರಮಾತ್ಮನ ಚಿತ್ತಕ್ಕೆ ಬಂದಿತ್ತು, ಅರ್ಜುನನಿಗೆ ತೋರಿಸಿದ. ಭೀಷ್ಮ, ದ್ರೋಣ, ದುರ್ಯೋಧನಾದಿಗಳು ಪರಮಾತ್ಮನ ವಿಶ್ವರೂಪ ದರ್ಶನ ಮಾಡುವಾಗ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾ ಇದ್ದದ್ದನ್ನು ತೋರಿಸಿದ. ಅದೇ ರೀತಿಯಾಗಿ ಆಗ್ತದೆ.
ಅದೇ ತರ ಇಲ್ಲೂ ಅಷ್ಟೆ, ಯಾದವರ ನಾಶ ಆಗಬೇಕು ಅಂತ ಪರಮಾತ್ಮನ ಚಿತ್ತಕ್ಕೆ ಬಂತು, ಅದರ ತಕ್ಕಂತೆ ಘಟನೆಯೂ ಕೂಡ ನಡೀತು. ಏನದು? ಒಂದು ಸಮಯ ಆಟ ಆಡ್ತಾ ಇದ್ದರಂತೆ ಹುಡುಗರು, ಯದುವಂಶದ ಹುಡುಗರು, ಭೋಜವಂಶದ ಹುಡುಗರು. ಆ ಥರ ಆಟಾಡ್ತಾ ಇರುವಾಗ ಆ ತ್ರಿಕಾಲ ಜ್ಞಾನಿಗಳು, ಋಷಿ ಶ್ರೇಷ್ಠರು, ಅವರಿಗೆ ಕೋಪ ಬಂತಂತೆ. ಯಾಕೆ? ಕೃಷ್ಣನ ಅಭಿಪ್ರಾಯವನ್ನು ತಿಳಿದಿದ್ದವರು ಅವರು, ಅವರಿಗೆ ಕೋಪ ಬಂತು. ಯದುಕುಲ ನಾಶ ಆಗಬೇಕು ಅಂತ ಕೃಷ್ಣನ ಅಭಿಪ್ರಾಯ ಅಂತ ಗೊತ್ತಿದ್ದ ಆ ಋಷಿಗಳು, ಯಾದವರು ಪರಸ್ಪರ ಹೊಡೆದಾಡಿಕೊಂಡು ಸಾಯಲಿ ಹಾಗೆ ಅಂತ ಶಾಪವನ್ನು ಕೊಡ್ತಾರೆ. ನೋಡಿ ಅಲ್ಲಿ ಹೇಗಿದೆ, ಕೋಪಿತಾ ಮನೆಯ ಶೇಪು ಭಗವನ್ಮತ ಕೋವಿದ, ಭಗವಂತನ ಮತವನ್ನ ತಿಳಿದವರಾದ ಆ ಋಷಿಗಳು ಆ ರೀತಿಯಾಗಿ ಶಾಪವನ್ನು ಕೊಟ್ಟರು ಹಾಗೆ. ತತಃ ಕತಿಪಯೇರ್ಮಾಸೈಃ ವೃಷ್ಣಿಭೋಜಾಂಧಕಾದಯಃ ಯಯುಃ ಪ್ರಭಾಸಂ ಸಂಹೃಷ್ಟಾ ರಥೈರ್ದೈವ ವಿಮೋಹಿತಾಃ. ತತಃ ಕತಿಪಯೇರ್ಮಾಸೈಃ, ಇದಾದ ಮೇಲೆ, ಈ ರೀತಿಯಾಗಿ ಶಾಪಲ ಆದ ಮೇಲೆ ವೃಷ್ಣಿ, ಭೋಜ, ಅಂಧಕ, ಈ ರೀತಿಯಾಗಿ ಯಾದವರಲ್ಲಿ ಒಳಗಿನ ಪ್ರಭೇದಗಳು, ನಾನಾ ಪ್ರಭೇದಗಳು ಇದೆ. ಕೃಷ್ಣನ ಆಕರ್ಷಣೆಗೆ ಒಳಗಾಗಿ ಉತ್ಸಾಹದಿಂದ ತಮ್ಮ ತಮ್ಮ ರಥದಲ್ಲಿ ಹೇಳಿ ಎಲ್ಲರೂ ಕೂಡ ಏರಿಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಹೋದರು ಹಾಗೆ ಅಂತ. ತತ್ರ ಸ್ನಾತ್ವಾ ಪಿತೃನ್ ದೇವಾನ್ ಋಷೀಂಶ್ಚೈವ ತದಂಭಸಾ ತರ್ಪಯಿತ್ವಾ ವಿಪ್ರೇಭ್ಯಃ ಗಾವೋ ಬಹುಗುಣ ದದುಹು. ಅಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ ಎಲ್ಲ ತರ್ಪಣವನ್ನು ಕೊಟ್ಟು, ಸ್ನಾನಾಂಗವಾಗಿ ಎಲ್ಲರಿಗೂ ತರ್ಪಣವನ್ನು ಕೊಡಬೇಕು. ತರ್ಪಯಿತ್ವ ವಿಪ್ರೇಭ್ಯಃ ಗಾವಃ, ಬ್ರಾಹ್ಮಣರಿಗೆ ಗೋವುಗಳನ್ನು, ಬಹುಗುಣಾಹ ಸೌಶೀಲ್ಯಾದಿ ಸರ್ವಗುಣೋಪೇತಾಹ, ಉತ್ತಮ ಮಟ್ಟದ ಗುಣವುಳ್ಳ ಆ ಗೋವುಗಳನ್ನು ಕೊಟ್ಟರು ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಹಿರಣ್ಯಂ ರಜತಂ ಶಯ್ಯಾಂ ವಾಸಾಂಸಿ ಅಜಿನಕಂಬಲಾನ್ ಹಯಾನ್ ರಥಾನಿಭಾನ್ ಕನ್ಯಾಂ ಧರಾಂ ವೃತ್ತಿಕರೀಮಪಿ. ಅನೇಕವಾದ ಬೆಳ್ಳಿ, ಬಂಗಾರ, ಹಾಸಿಗೆ, ಏನು ದಶದಾನ ಅಂತ ಹೇಳ್ತಾರೆ ನೋಡಿ, ವಸ್ತ್ರಗಳು, ಕೃಷ್ಣಾಜಿನ, ಕಂಬಳಿ, ಕುದುರೆಗಳು, ರಥಗಳು, ಆನೆಗಳು, ಕನ್ಯೆಯರು, ಇನ್ನು ಜೀವನಕ್ಕೆ ಬೇಕಾಗಿರುವ ಧರಾಂ ವೃತ್ತಿಕರೀಂ ಅಂತ ಬರೀತಾರೆ ನೋಡಿ. ಉಪಯೋಗ, ಜೀವನ ಮಾಡೋದಕ್ಕೆ ಉಪಯುಕ್ತವಾದ ಭೂಮಿ. ಮರುಭೂಮಿ ಕೊಟ್ಟರೆ ಏನು ಉಪಯೋಗ ಆಗ್ತದೆ? ಜೀವಿಕಾ ಪ್ರದಾಂ ಅಂತ, ವೃತ್ತಿಕರೀಂ ಧರಾಂ ಅಂತ ಭೂಮಿಯನ್ನ ಕೊಟ್ರು ಅಂತ ಹೇಳ್ತಾರೆ. ಅನ್ನಂ ಚೋರುರಸಂ ತೇಭ್ಯಃ ದತ್ವಾ ಭಗವದರ್ಪಣಂ ಗೋವಿಪ್ರಾರ್ಥಾಸವಃ ಶೂರಾಃ ಪ್ರಣೇಮುರ್ಭುವಿ ಮೂರ್ಧಭಿಃ. ಇನ್ನು ಬ್ರಾಹ್ಮಣರಿಗೆ ವಿಶೇಷವಾಗಿ ಷಡ್ರಸೋಪೇತವಾದ ಅನ್ನದಾನವನ್ನು ಮಾಡಿ ಪರಮಾತ್ಮ ಪ್ರೀತನಾಗಲಿ ಅಂತ ಅನುಸಂಧಾನ ಪೂರ್ವಕ ಅವರು ಆ ದಾನವನ್ನು ಮಾಡ್ತಾರೆ. ಗೋಬ್ರಾಹ್ಮಣರ ಹಿತಕ್ಕಾಗಿ ತಮ್ಮ ಪ್ರಾಣವನ್ನ ಧರಿಸಿದವರು, ಆ ರೀತಿಯಾಗಿ ಬದುಕಿದವರು. ಗೋವಿಪ್ರಾರ್ಥ ಅಸವಃ, ಗೋವಿಪ್ರಾರ್ಥಾಸವಃ, ಗೋಬ್ರಾಹ್ಮಣರಿಗಾಗಿ ಅವ್ರು ಏನು ಕೇಳಿದರು, ಗೋವುಗಳಿಗಾಗಲಿ ಬ್ರಾಹ್ಮಣರಿಗಾಗಿ ಬೇಕಾದ್ದನ್ನು ಕೊಡುವವರು ಅಂತ ಯಾದವರು ಅಂತ ಅರ್ಥ. ಶಿರಸಾಷ್ಟಾಂಗ ಮಾಡಿ ಶೂರಾಹ ಪ್ರಣೇಮುಹು ಭುವಿ ಮೂರ್ಧಭಿ, ತಲೆಬಾಗಿ ಆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿದರು. ಭೋಜನ ಸಮಯದಲ್ಲಿ ತತ್ಪೂರ್ವದಲ್ಲಿ ನಮಸ್ಕಾರ ಮಾಡುವ ಪದ್ಧತಿ ಇದೆ, ಅದನ್ನು ಕೂಡ ತೋರಿಸಿದ್ದಾರೆ ಹಾಗೆ ಅಂತ. ಅಥವಾ ಊಟ ಆದ ನಂತರವೂ ಕೂಡ ನಮಸ್ಕಾರಾದಿಗಳನ್ನು ಮಾಡುವ ಕ್ರಮ ಇದೆ, ಅದನ್ನು ಕೂಡ ತೋರಿಸಿದ್ರು ಹಾಗೆ ಅಂತ.
ಇಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಏಷ್ಯಚ್ಚ ನಿಶ್ಚಿತಂ ಯತ್ತದ್ ಅಧೀತತ್ವೇನ ಭಣ್ಯತೆ ಚಕ್ರವತ್ ಪರಿವೃತ್ತೇರ್ವಾ ದುಷ್ಟಾನ ಮೋಹನಾಯ ವಾ ಇತಿ ಸ್ಕಾಂದೆ, ಹಾಗೆ ಅಂತ. ಇಷ್ಟು ವಿಚಾರಗಳನ್ನ ಉದ್ಧವ ಯಾದವರಿಗೆ ಆಗುತ್ತಿರುವ ವಿಚಾರವನ್ನ ವಿದುರನಿಗೆ ಹೇಳ್ತಾನೆ. ಆದರೆ ಇದೆಲ್ಲ ಸುಮಾರು 26 ವರ್ಷ ಆದಮೇಲೆ ನಡೀಲಿಕ್ಕಿದೆ ಅಂತ ಹೇಳ್ತಾರೆ. ಬ್ರಾಹ್ಮಣರ ಶಾಪ ಕೊಟ್ಟು ಆದಮೇಲೆ 26 ವರ್ಷ, ಅಂದ್ರೆ ಯಾದವರು ಸಣ್ಣವರಾಗಿರುವಾಗ ಕೊಟ್ಟರು ಅಂತ ಹೇಳಿದ್ರು. ಬಾಲಕರಾಗಿರುವಾಗ ಅವರು 26 ವರ್ಷ ಆದಮೇಲೆ ಅವರು ಆ ಯಾದವರು ಸಾಯ್ಲಿಕ್ಕಿದ್ದಾರೆ ಹಾಗೆ ಅಂತ ಆ ಶಾಪ ಹಾಗಿತ್ತು. ಆದರೂ ಕೂಡ ಉದ್ಧವ ಹೇಗೆ ಹೇಳಿದ ಹಾಗೆಂದ್ರೆ ಇದೆಲ್ಲ ಏನೋ ಆಗಿ ಹೋದಂತೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿದ್ದಾರೆ. ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ ಕಾರಣ ಏನು, ಉದ್ಧವ ಹೇಳೋದಕ್ಕೆ ಏನು ಕಾರಣ ಹಾಗೆ ಅಂದ್ರೆ ಅದಕ್ಕೆ ಆಚಾರ್ಯರು ನಿರ್ಣಯ ಹೇಳ್ತಾ ಇದ್ದಾರೆ. ಏಷ್ಯಚ್ಚ ನಿಶ್ಚಿತಂ ಎತ್ತದ್ ಅತೀತತ್ವೇನ ಭಣ್ಯತೆ, ಹಾಗೆ ಅಂತ. ಏಷ್ಯತ್ ಇನ್ನು ಮುಂದೆ ನಡಿಲಿಕ್ಕೆ ಇರೋದು, ನಿಶ್ಚಿತಂ ಯತ್ ಖಂಡಿತವಾಗಿಯೂ ಆಗ್ತದೆ ಅಂತ ಯಾವುದು ಕನ್ಫರ್ಮ್ ಆಗಿ ಗೊತ್ತಿದೆಯೋ ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವ ಕೂಡ ಕ್ರಮ ಇದೆ, ಹಾಗೆ ಅಂತ ವರ್ಣನೆ ಮಾಡೋದು ಉಂಟು, ರೂಢಿಯಲ್ಲಿ ಇದೆ, ಹಾಗೆ ಅಂತ ಸ್ಕಂದ ಪುರಾಣದಲ್ಲಿ ಇದೆ. ಅದರಿಂದ ಉದ್ಧವ ಹೇಳುವಾಗ ಏನ್ ಹೇಳಿದ್ರು, ಆಗಿ ಹೋಯ್ತು ಅಂತ ಹೇಳಿದ್ರು. ಆದ್ರೆ ಇನ್ನೂ ಆಗ್ಲಿಲ್ಲ, ಅದು ಯಾದವರಿನ್ನೂ ಸಂಹಾರ ಆಗಲಿಲ್ಲ. ಅದರಿಂದ ಅದು ಮುಂದೆ ನಡಿಲಿಕ್ಕಿದೆ. ಆದ್ರೂ ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಯಾಕೆ ಹೇಳಿದ್ರು ಉದ್ಧವರು ಹಾಗೆ ಅಂದ್ರೆ ಅದಕ್ಕೆ ಆಚಾರ್ಯರು ನಿರ್ಣಯ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಯಾವುದು ಆಗಲಿಕ್ಕಿದೆಯೋ ಮುಂದೆ ಅದನ್ನ ಆಗೋಯ್ತು ಎಂಬ ರೀತಿಯಲ್ಲಿ ಕೂಡ ವರ್ಣನೆ ಮಾಡೋದು ಉಂಟು, ಅದು ರೂಢಿಯಲ್ಲಿ ಇದೆ, ಹಾಗೆ ಅಂತ ಸ್ಕಂದ ಪುರಾಣದ ಮಾತು. ಅಂದ್ರೆ ಅದಕ್ಕೇನು ಹಾಗಾದ್ರೆ ಹೇರೋದಕ್ಕೆ ಏನು ಕಾರಣ ಹಾಗೆ ಅಂದ್ರೆ ಚಕ್ರವತ್ ಪರಿವೃತ್ತೇ ಇರುವ ಈ ತರ ಘಟನೆಗಳು, ಕೃಷ್ಣ ಅವತಾರ ಮಾಡೋದು, ಯಾದವರ ನಾಶ ಆಗೋದು ಇದೇನು ಹೊಸದಲ್ಲ. ಅನೇಕ ಕಲ್ಪಗಳಲ್ಲಿ, ಬ್ರಹ್ಮಕಲ್ಪಗಳಲ್ಲಿ ಅನೇಕ ಬಾರಿ ಇದು ನಡೀತಾ ಬರ್ತಾ ಇದೆ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತದೆ, ಆದರೆ ಒಟ್ಟು ಇದೇ ನಡೀತದೆ. ಅದರಿಂದ ಹಿಂದಿನ ಕಲ್ಪದಲ್ಲಿ ಆದದ್ದನ್ನ ಇಟ್ಟುಕೊಂಡು ಈ ಕಾಲದಲ್ಲಿ ನಡೆಯೋದನ್ನ ಹೇಳೋದು ಉಂಟು. ಹಿಂದೆ ಹಾಗಾಗಿತ್ತು, ಈಗಲೂ ಹಾಗೆ ಆಗ್ಲಿಕ್ಕಿದೆ, ಹಾಗೆ ಅಂತ ಅದರಿಂದಲೂ ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳೋದು ಉಂಟು. ಅಥವಾ ಇನ್ನೊಂದು ಕಾರಣ ಹೇಳ್ತಾರೆ, ದುಷ್ಟಾನ ಮೋಹನಾಯವಾ. ಈ ದುಷ್ಟ ಜನರು ಈ ಪುರಾಣವನ್ನು ಓದ್ತಾರೆ, ಅವರು ಕೂಡ ಓದ್ತಾರೆ, ಇದೇ ಭಾಗವತವನ್ನೇ ಓದ್ತಾರೆ, ಅವರಿಗೂ ಕೂಡ ಮೋಹ ಆಗ್ಬೇಕು. ಓ ಮೊದಲೇ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿದ್ರೆ ಮೊದಲೇ ಆಗೋಯ್ತೇನೋ ಏನೋ ಹಾಗೆ ಅಂತ ಅವರಿಗೆ ಆ ರೀತಿಯಾದ ಒಂದು ಕನ್ಫ್ಯೂಷನ್ ಬರಬೇಕು. ಹಾಗೆಂಬ ಅದಕ್ಕಾಗಿ ಕಾಲವನ್ನ ವ್ಯತ್ಯಾಸ ಮಾಡಿ ಹೇಳುವುದು ಪುರಾಣದಲ್ಲಿ ಉಂಟು, ಹಾಗೆ ಅಂತ. ಅದಕ್ಕೆ ಪುರಾಣಗಳನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ. ಆಚಾರ್ಯರ ಗುರುಗಳ ಅಭಿಪ್ರಾಯ ತಿಳಿಯದೆ ನಾವು ಹೇಳಿದ್ರೆ ಈ ರೀತಿಯಾಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಉದ್ದವರು ಹೇಳಿದ್ರು ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಆಗೋಯ್ತಾ ಮತ್ತೆ ಹಾಗೆ ಅಂತ ಒಂದು ಸಂಶಯ ಬರ್ಬೋದು. ಅದರಿಂದ ಯಾವುದೇ ಒಂದು ದೊಡ್ಡವರ ಅಭಿಪ್ರಾಯವನ್ನ ಗುರುಮುಖೇನ ನಾವು ತಿಳಿಯಬೇಕು. ಇಲ್ಲದಿದ್ರೆ ಇಲ್ಲಿ ನೋಡಿ, ಇದೆಲ್ಲ ಒಂದು ಸರಿಯಾದ ಪ್ರಸಂಗ ಇದು. ಯಾಕೆ ಮಧ್ವಶಾಸ್ತ್ರ ಬೇಕು ಹಾಗೆಂಬ ಅದಕ್ಕೆ. ಇಲ್ಲದಿದ್ರೆ ಕನ್ಫ್ಯೂಷನ್. ಪುರಾಣ ಅದಕ್ಕೆ ಯಾರು ಪುರಾಣಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಲ್ಲ, ಅಷ್ಟು ಕನ್ಫ್ಯೂಷನ್ ಇದೆ ಅದರಲ್ಲಿ ಪುರಾಣಗಳಲ್ಲಿ ಮೇಲ್ನೋಟಕ್ಕೆ. ಆದರೆ ಸರಿಯಾಗಿ ಅದರ ಅಭಿಪ್ರಾಯವನ್ನ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಹಾಗೆ ಅಂತ. ಒಟ್ಟು ಇಲ್ಲಿ ಶ್ರೀಮದ್ ಭಾಗವತಿ ತೃತೀಯ ಸ್ಕಂದೆ ತೃತೀಯೋಧ್ಯಾಯ, 3ನೇ ಅಧ್ಯಾಯ ಮುಗಿತು. ಇನ್ನು 4ನೇ ಅಧ್ಯಾಯ.
ಉದ್ಧವವಾಚ ಅತತೆ ತದನುಜ್ಞಾತ ಭುಕ್ತ್ವಾ ಪೀತ್ವಾ ಚ ವಾರುಣೀಂ ತಯಾ ವಿಭ್ರಂಶಿತ ಜ್ಞಾನ ದುರುಕ್ತೈ ಮರ್ಮ ಅಸ್ಪೃಶುಹು ಹಾಗೆ ಅಂತ ಹೇಳ್ತಾರೆ. ಉದ್ಧವರು ಮತ್ತೆ ವಿದುರನಿಗೆ ಹೇಳ್ತಾ ಇದ್ದಾರೆ, ಅಷ್ಟೆಲ್ಲ ಆದಮೇಲೆ ಬ್ರಾಹ್ಮಣರಿಗೆ ಸಂತರ್ಪಣೆ ಎಲ್ಲ ದಾನ ಮಾಡಿ ಭೋಜನ ಸಂತರ್ಪಣೆ ಎಲ್ಲ ಆದಮೇಲೆ ಯಾದವರು ತಾವು ಕೂಡ ಭೋಜನವನ್ನ ಮಾಡಿದ್ರು. ಕೃಷ್ಣನ ಹತ್ರ ಅನುಜ್ಞೆಯನ್ನು ಪಡೆದು, ಬ್ರಾಹ್ಮಣರ ಹತ್ರನೂ ಅನುಜ್ಞೆಯನ್ನು ಪಡೆದು ಎಲ್ಲವೂ ಭೋಜನಾದಿಗಳನ್ನು ಮಾಡಿ ತದನುಜ್ಞಾತ ಭುಕ್ತ್ವಾ, ಭುಕ್ತ್ವಾ ಅಂದ್ರೆ ತಾವು ಕೂಡ ಭೋಜನೆ ಮಾಡಿದ್ರು. ಪೀತ್ವಾಚ ವಾರುಣಿಂ, ಊಟ ಆದ ಮೇಲೆ ಮಧುಪಾನವನ್ನು ಕೂಡ ಮಾಡಿದ್ರು ಹಾಗೆ ಅಂತ. ಅದರಿಂದ ಏನಾಯ್ತು? ತದಾ ವಿಭ್ರಂಶಿತ ಜ್ಞಾನ, ಅವರ ಬುದ್ಧಿಯೆಲ್ಲ ಹಾಳಾಯಿತು. ದುರುಕ್ತೈಹಿ ಮರ್ಮ ಪಸ್ಪೃಶುಹು, ಅದರಿಂದ ನೀಚವಾದ ಮಾತನಾಡುತ್ತಾ ಮರ್ಮಸ್ಥಾನದಲ್ಲಿ ಹೊಡ್ಕೊಂಡು ಬಡ್ಕೊಂಡು ಅವರು ಜಗಳ ಆಡಿ ನಾಶ ಆದರು ಅಂತ ಹೇಳ್ತಾರೆ. ಅಂದ್ರೆ ನಾಶ ಆದ್ರು ಅಂತ ಅದನ್ನೇ, ಭೂತಕಾಲದಲ್ಲಿ ಇಲ್ಲ, ಮುಂದೆ ಆಗ್ಲಿಕ್ಕಿದ್ದಾರೆ ಅಂತ ಅರ್ಥ. ತೇಷಾಂ ಮೈರಯ ದೋಷೇನ ವಿಷಮೀಕೃತ ಚೇತಸಾಂ ನಿಮ್ಲೋಚತಿ ರವಾವಾಸೀತ್ ವೇಣೂನಾಮಿವ ಮರ್ದನಂ. ಆ ಮೈರೇಯ ಅಂದ್ರೆ ಅದೇ ಮದ್ಯಪಾನ ಅಂತ ಅರ್ಥ. ಅದು ತಲೆಗೆ ಬಂದು ವಿಷಮೀಕೃತ ಚೇತಸಾಂ, ಅದು ವಿಷವೇ ಮಾಡಿತ್ತು, ಮನಸ್ಸನ್ನೆಲ್ಲ ವಿಷ ಮಾಡಿತ್ತು. ಅದರಿಂದ ಆ ನಿಮ್ಲೋಚತಿ ರವೌ ಆಸೀತ್, ಸೂರ್ಯ ಮುಳುಗ್ತಾ ಇದ್ದಾನೆ, ಆ ಸಂದರ್ಭದಲ್ಲೇ ವೇಣೂನಾಮಿವ ಮರ್ದನಂ, ಹೇಗೆ ಬಿದುರಿನ ಮರಗಳು ಒಂದಕ್ಕೊಂದು ತಾಕಿ ಅಲ್ಲಿ ಬೆಂಕಿ ಬಂದ್ಬಿಡುತ್ತದೆ, ಬೆಂಕಿ ಬಂದು ಇಡೀ ಕಾಡೆ ಭಸ್ಮವಾಗಿಬಿಡುತ್ತೆ. ಹೇಗೋ ಅದೇ ತರ ಯಾದವರು ಪರಸ್ಪರ ಕಲಹ ಮಾಡಿಕೊಂಡು ಅವರು ನಾಶವಾದರು ಅಂತ, ಅಂದ್ರೆ ನಾಶವಾಗಲಿಕ್ಕಿದ್ದಾರೆ ಅಂತ ಉದ್ಧವ ವಿದುರನಿಗೆ ಇಷ್ಟು ವಿಚಾರವನ್ನ ಹೇಳ್ತಾರೆ. ಭಗವಾನ್ ಆತ್ಮಮಾಯಾಯ ಗತಿಂ ತಾಂ ಅವಲೋಕ್ಯ ಸಹ ಸರಸ್ವತೀಂ ಉಪಸ್ಪೃಶ್ಯ ವೃಕ್ಷಮೂಲಮುಪಾವಿಶತ್. ಇದು ಪರಮಾತ್ಮ ತಾನೇನು ಆಲೋಚನೆ ಮಾಡಿದ ಅದರ ಪ್ರಕಾರವೇ ಆಯಿತು. ಅದರಿಂದ ಭಗವಾನ್ ಆತ್ಮಮಾಯೆಯ, ತನ್ನ ಇಚ್ಛೆ ಪ್ರಕಾರ ಆದದ್ದು. ಮಾಯಾ ಅಂದ್ರೆ ಇಚ್ಛೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಅದನ್ನು ಮಾಡಿರ್ತಾನೆ. ಇದು ಗೊತ್ತಾಗಿ ಪರಮಾತ್ಮ ಏನ್ ಮಾಡಿದ? 26 ವರ್ಷ ಅಂತ ಬರೀತಾರೆ. 26 ವರ್ಷ ಹಿಂದನೇ ಆಲೋಚನೆ ಮಾಡಿ ಸರಸ್ವತಿ ನದಿಯ ತೀರದಲ್ಲಿ ಆಚಮನ ಮಾಡಿ ಪರಮಾತ್ಮ ಒಂದು ಮರದ ಕೆಳಗೆ ಕೂತಿದ್ದ. ಆಗ ಅಹಂ ಚೋಕ್ತೋ ಭಗವತಾ ಪ್ರಪನ್ನಾರ್ತಿ ಹರೇಣಃ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುನಾ. ಹಾಗೆ ಆಗ ಪರಮಾತ್ಮ ಅಹಂಚೋಕ್ತ ಭಗವತ, ನನ್ನನ್ನು ಕರೆಸಿ ಮಾತನಾಡಿದ. ಸರಸ್ವತಿ ತೀರದಲ್ಲಿ ಪರಮಾತ್ಮ ಇದ್ದಾಗ ತಾನು ಯದುಕುಲ ನಾಶವನ್ನ ಮಾಡಬೇಕು ಅಂತ ಆಲೋಚಿಸುತ್ತಾ ಇದ್ದಾಗ ಮರದ ಕೆಳಗೆ ಕುಳಿತಿದ್ದ. ಆಗ ನಾನು ಅಲ್ಲಿಗೆ ಬಂದಿದ್ದೆ, ಕೃಷ್ಣನಿಗೆ ಶರಣು ಹೋದೆ. ಆಗ ಪರಮಾತ್ಮ ನನಗೆ ಕೆಲವು ಮಾತುಗಳನ್ನು ಹೇಳಿದ ಅಂತ ಹೇಳ್ತಾ ಇದ್ದಾರೆ. ಅಹಂಚೋಕ್ತ ಭಗವತ ಪ್ರಪನ್ನಾರ್ತಿ ಹರೇನಃ, ಶರಣಾಗತ ರಕ್ಷಕ ಸ್ವಾಮಿ. ಆಗ ಪರಮಾತ್ಮ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷ. ಬದರೀಂ ತ್ವಂ ಪ್ರಯಾಹಿ, ಅಲ್ಲಿ ಬದರಿಕಾಶ್ರಮದಲ್ಲಿ ಜನರಿಗೆ ನೀನು ತತ್ವೋಪದೇಶ ಮಾಡಬೇಕು. ಅದಕ್ಕಾಗಿ ನೀನು ಇಲ್ಲಿ ಇರಬೇಡ, ಯದುಕುಲ ನಾಶ ಆಗಲಿಕ್ಕಿದೆ, ಅದರಿಂದ ನೀನು ಇಲ್ಲಿ ಇರಬೇಡ, ಇಲ್ಲಿಂದ ಹೊರಟು ಬದರಿಗೆ ಹೋಗು ಹಾಗೆ ಅಂತ ಅಲ್ಲಿದ್ದ ಋಷಿಗಳಿಗೆ ಮುನಿಗಳಿಗೆ ನೀನು ತತ್ವೋಪದೇಶವನ್ನು ಮಾಡು ಅಂತ ಪರಮಾತ್ಮ ಆಜ್ಞೆ ಮಾಡಿದ. ಇದು ಯಾವಾಗ? ಯದುಕುಲ ನಾಶ ಆಗಲಿಕ್ಕೆ ಮುಂಚೆ ಸುಮಾರು 26 ವರ್ಷ ಹಿಂದೆನೇ ಆದ ಘಟನೆ ಇದು ಹಾಗೆ ಅಂತ.
ಇಲ್ಲಿ ತಾತ್ಪರ್ಯವನ್ನು ಹೇಳ್ತಾ ಇದ್ದಾರೆ. ಪೂರ್ವಮೇವ ಉಪದಿಷ್ಟೋಪಿ ಹರಿಣಾ ಜ್ಞಾನಮುದ್ಧವಃ ಸ್ವರ್ಗಾರೋಹಣ ಕಾಲೇತು ಪುನಃ ಪಪ್ರಚ್ಛ ಕೇಶವಂ ಪುನಃ ಶ್ರುತ್ವಾ ಬದರ್ಯಾಂ ತು ವಪುರ್ ತ್ರಯಮುಪಾಸಃ ಜ್ಞಾನಂ ಸಂಸ್ಥಾಪ್ಯ ಪಶ್ಚಾಚ್ಚ ಸ್ವೇಚ್ಛೆಯ ಸ್ವರ್ಗತಃ ಪ್ರಭು ಇತಿ ಗಾರುಡೆ. ಗರುಡ ಪುರಾಣದಲ್ಲಿ ಬರುವ ಮಾತು. ಪರಮಾತ್ಮ ಸ್ವರ್ಗಾರೋಹಣ ಮಾಡಲಿಕ್ಕೆ ಪೂರ್ವದಲ್ಲಿ ಉದ್ಧವನನ್ನ ಒಂದು ಸಮಯ ಕರೆಸಿ ಮೊದಲೇ ಉಪದೇಶ ಪಡೆದಿದ್ದ, ಮತ್ತೊಮ್ಮೆ ಕೃಷ್ಣ ಅವನಿಗೆ ಉಪದೇಶವನ್ನು ಮಾಡ್ತಾನೆ. ಮಾಡಿ ಬದ್ರಿಕಾಶ್ರಮಕ್ಕೆ ಹೋಗು, ನೀನು ಇಲ್ಲಿ ಇರಬೇಡ ಹಾಗೆ ಅಂತ, ಅಲ್ಲಿರುವ ಋಷಿಗಳಿಗೆ ತಪಸ್ಸನ್ನು ಉಪದೇಶವನ್ನು ಮಾಡು, ಜ್ಞಾನವನ್ನ ಸ್ಥಾಪನೆ ಮಾಡು ಅಂತ. ಮತ್ತೆ ಪಶ್ಚಾಚ್ಚ ಸ್ವೇಚ್ಛೆಯ ಸ್ವರ್ಗತಃ, ತದನಂತರ ಉಪದೇಶ ಆದ ಬಳಿಕ ನೀನು ನಿನ್ನ ಇಷ್ಟ ಪ್ರಕಾರ ನೀನು ಸ್ವರ್ಗಕ್ಕೆ ಬಂದು ಸೇರು ಹಾಗೆ ಅಂತ ಪರಮಾತ್ಮನ ಆದೇಶ ಇದೆ. ಇದು ಗರುಡ ಪುರಾಣದಲ್ಲೂ ಹೀಗೆ ಇದೆ. ಅಥಾಪಿ ತದವಿಪ್ರೇತಂ ಜಾನನ್ ಅಹಮರಿಂದಮ ಪೃಷ್ಠತೋ ಅನ್ವಗಮಂ ಭರ್ತುಃ ಪಾದ ವಿಶ್ಲೇಷಣಾಕ್ಷಮಃ. ಇಷ್ಟು ಪರಮಾತ್ಮ ಹೇಳಿದಾಗ ನನಗಂತೂ ಉದ್ದವ ಹೇಳುವ ಮಾತು, ನನಗೆ ಭಾರಿ ದುಃಖ ಆಯಿತು ವಿದುರ ಹಾಗೆ ಅಂತ. ಅರಿಂದಮ, ಶತ್ರುಗಳನ್ನು ನಾಶ ಮಾಡತಕ್ಕವನೇ ವಿದುರ, ಈ ಮಾತನ್ನು ಕೇಳಿ ಬದರಿಗೆ ಪರಮಾತ್ಮನನ್ನು ಬಿಟ್ಟು ನಾನು ಹೇಗೆ ಬದರಿಗೆ ಹೋಗಲಿ ನಾನು ಹಾಗೆ ಅಂತ. ಆದರೂ ಪರಮಾತ್ಮನ ಆಜ್ಞೆ, ಅದರಿಂದ ನನಗೆ ಜ್ಞಾನೋಪದೇಶ ಮಾಡಿದ ಗುರುವೂ ಹೌದು ಪರಮಾತ್ಮ. ಅದರಿಂದ ಆ ಪರಮಾತ್ಮನ ಆಜ್ಞೆಯನ್ನು ಮೀರ್ಲಿಕ್ಕಾಗದೆ ಅಥಾಪಿ ತದಭಿಪ್ರೇತಂ ಜಾನನ್, ಪರಮಾತ್ಮನ ಅಭಿಪ್ರಾಯವನ್ನ ತಿಳಿದವನಾಗಿ ಅನ್ಮಗಮಂ ಬರ್ತು, ಪರಮಾತ್ಮನ ಮಾತು ಪರಮಾತ್ಮನ ಆಜ್ಞೆ ಅದನ್ನು ಅನುಸರಿಸಿ ನಾನು ಪಾದ ವಿಶ್ಲೇಷಣ ಕ್ಷಮ, ದೂರ ಹೋಗ್ಲಿಕ್ಕಾಗಲಿಲ್ಲ, ಆದರೂ ಕೂಡ ಪರಮಾತ್ಮನ ಆಜ್ಞೆಯನ್ನು ಅನುಸರಿಸಿ ನಾನು ಈ ಕ್ಷೇತ್ರಕ್ಕೆಲ್ಲ ಬಂದು ನಾನು ಬದರಿಗೆ ಹೋಗ್ತಾ ಇದ್ದೀನಿ, ದಾರಿಯಲ್ಲಿ ನಿನ್ನ ದರ್ಶನ ಆಯಿತು ಹಾಗೆಂತ ಒಟ್ಟು ಅದರ ಅಭಿಪ್ರಾಯ. ಅಧ್ರಾಕ್ಷ್ಮಮೇಕಮಾಸೀನಂ ವಿಚಿನ್ವನ್ ದಯಿತಂ ಪತಿಂ ಶ್ರೀನಿಕೇತಂ ಸರಸ್ವತ್ಯಾಂ ಕೃತಕೇತಂ ಅಕೇತನಂ. ಕೃಷ್ಣನನ್ನು ಬಿಟ್ಟು ಇರಲಿಕ್ಕಾಗದೆ ಅವನ ಜೊತೆಗೇನೆ ನಾನಿದ್ದದ್ದು, ಕೃಷ್ಣನ ಜೊತೆಗೇ ಇದ್ದದ್ದು. ಆಗ ನಾನು ಕೃಷ್ಣ ಸರಸ್ವತಿ ತೀರಕ್ಕೆ ಹೋಗಿದ್ದಾರೆ. ಹಾಗೆ ಉದ್ಧವ ತನ್ನ ವಿಚಾರವನ್ನು ಹೇಳ್ಕೊಡ್ತಾ ಇದ್ದಾರೆ. ಅಧ್ರಾಕ್ಷಮೇಕಂ ಆಸೀನಂ ವಿಚಿನ್ವಂತಂ ದಯಿತಂ ಪತಿಂ ಶ್ರೀನಿಕೇತಂ ಸರಸ್ವತ್ಯಂ. ಆಗ ಪರಮಾತ್ಮನನ್ನು ಹುಡುಕ್ತಾ ಇದ್ದೇನೆ, ಎಲ್ಲಿ ಹೋದ ಕೃಷ್ಣ ಹಾಗೆ ನೋಡಿದ್ರೆ ಸರಸ್ವತಿ ತೀರದಲ್ಲಿ ಪರಮಾತ್ಮ ಕುಳಿತಿದ್ದ. ಕೃತಕೇತಂ ಅಕೇತನ ಅನನ್ಯಧಾರಂ ಅಂತ, ಎಲ್ಲರಿಗೂ ದೇವರ ಆಧಾರ, ಆದರೆ ದೇವರಿಗೆ ಆಧಾರ ಯಾರೂ ಇಲ್ಲ ಅಂತ ಪರಮಾತ್ಮ ಸರಸ್ವತ್ಯಾಂ ಕೃತಕೇತಂ, ಸರಸ್ವತಿ ತೀರದಲ್ಲಿ ಒಂದು ಮನೆಯನ್ನು ಮಾಡಿ ಇರೋದನ್ನ ನಾನು ಕಂಡೆ ಹಾಗೆ ಅಂತ. ಹಾಗೇನಾಯಿತು? ಶ್ಯಾಮಾವತಾತಂ ವಿರಜಂ ಪ್ರಶಾಂತಾರುಣಲೋಚನಂ ಧೋರ್ಭಿರ್ಚತುರ್ಭಿರ್ವಿದಿತಂ ಪೀತ ಕೌಶಾಂಬರೇನ ಚ. ಶ್ಯಾಮಾವತಾತಂ, ಕಪ್ಪು ಬಣ್ಣ ಕೃಷ್ಣ, ಅಂತಹ ಪರಮಾತ್ಮ ವಿರಜಂ, ಶುದ್ಧನಾದವ,
ರಜಸ್ಸು ಅಂದರೆ ದೋಷ ಅಂತ ಅರ್ಥ. ಬೀರಜಂ, ನಿರ್ದುಷ್ಟನಾದ ಪರಮಾತ್ಮ, ಪ್ರಶಾಂತಾರುಣ ಲೋಚನಂ, ಅವನ ಕಣ್ಣು ಮಾತ್ರ ಕೆಂಪಗೆ ಇರುತ್ತದಂತೆ. ಅಂದರೆ ಕೋಪದ ಕಣ್ಣು ಅಂತ ತಿಳಿಬಾರದು, ಅದು ಲಕ್ಷಣದಲ್ಲಿ ಇರತಕ್ಕ ಕೆಂಪು. ಪೀತಾಂಬರವನ್ನು ಧರಿಸಿ ಧೋರ್ಭಿಹಿ ಚತುರ್ಭಿಹಿ, ಚತುರ್ಭುಜಧಾರಿಯಾಗಿ ಪರಮಾತ್ಮ ಇದ್ದಂತೆ. ಅದನ್ನ ನೋಡಿ ನಾನು ಗುರುತಿಸಿದೆ ಅಂತ ಹೇಳ್ತಾನೆ. ಪೀತ ಕೌಶಾಂಬರೇನ, ಪೀತಾಂಬರವನ್ನು ಧರಿಸಿದ್ದ ಪರಮಾತ್ಮನ ನಾನು ಕಂಡೆ ಹಾಗೆಂತ. ವಾಮ ಉರಾವಧಿಶ್ರಿತ್ಯ ದಕ್ಷಿಣಾಂಘ್ರಿ ಸರೋರುಹಂ ಅಪಾಶ್ರಿತಾರ್ಭಕಾಶ್ವತ್ಥಂ ಅಕೃಶಂ ತ್ಯಕ್ತ ಪಿಪ್ಪಲಂ. ಪರಮಾತ್ಮ ಆ ಪಿಪ್ಪಲ ವೃಕ್ಷ, ಅಶ್ವತ್ಥ ಮರದಲ್ಲಿ ಮಲಗಿದವನಂತೆ ಬಲದು ಕಾಲನ್ನ ತೊಡೆ ಮೇಲೆ ಇಟ್ಟುಕೊಂಡು ಪರಮಾತ್ಮ ಇದ್ದ. ವಾಮೌರುರ್ ಅಧಿಶ್ರಿತ್ಯ ದಕ್ಷಿಣಾಂಗ್ರಿ ಸರೋರುಹಂ ಅಪಾಶ್ರಿತ ಅರ್ಭಕ, ಕೃಷ್ಣ ಮಗುವಾಗಿ ಹೇಗಿದ್ದನೋ ಹಾಗೆ, ಅಂದರೆ ಬಾಲರೂಪ ಹೇಗಿದ್ದನೋ ಹಾಗೆ ಈಗಲೂ ಇದ್ದಾನೆ ಹಾಗೆ ಅಂತ. ಅಶ್ವತ್ಥಂ ಅಕೃಶಂ ತ್ಯಕ್ತ ಪಿಪ್ಪಲಂ, ಅಂದರೆ ಅವನಿಗೆ ಕರ್ಮದ ಬಂಧ ಅಂತ ಯಾವುದೂ ಇಲ್ಲ, ಕೃಷ್ಣನಿಗೆ ಕರ್ಮ ಬಂಧ ಅಂತ ಯಾವುದಿಲ್ಲ ಅಂತ ಕೃಷ್ಣನನ್ನು ನಾನು ಅಲ್ಲಿ ಕಂಡೆ ಹಾಗೆ ಅಂತ. ಇದು ಉದ್ಧವ ಹೇಳುವ ವಿಚಾರ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ಸಖಾ ಲೋಕಾನ್ ಅನುಚರನ್ ಸಿದ್ಧ ಆಸಸಾದೆ ಯದೃಚ್ಛಯ. ಅದೇ ಸಮಯದಲ್ಲಿ ತಸ್ಮಿನ್ ಮಹಾಭಾಗವತಃ, ಪರಮಾತ್ಮ ಯಾವಾಗ ಪಿಪ್ಪಲಾದ ವೃಕ್ಷ ಅಶ್ವತ್ಥ ವೃಕ್ಷದ ಕೆಳಗೆ ಇದ್ದ, ಯಾವಾಗ ಅಲ್ಲಿ ಸರಸ್ವತಿ ತೀರದಲ್ಲಿ, ಯಾವಾಗ ಅಲ್ಲಿ ಉದ್ಧವ ಬಂದ, ಅದೇ ಸಂದರ್ಭದಲ್ಲೇ ಮಹಾಭಾಗವತರು ಯಾರು? ದ್ವೈಪಾಯನ ಸುಹೃತ್, ವೇದವ್ಯಾಸರಿಗೆ ಅತಿ ಪ್ರಿಯರಾದವರು. ದ್ವೈಪಾಯನ ಸುಹೃತ್ ತಸ್ಮಿನ್ ಮಹಾಭಾಗವತ, ಭಗವದ್ಭಕ್ತರು, ಲೋಕಾನ್ ಅನುಚರನ್, ಲೋಕ ಸಂಚಾರ ಮಾಡುತ್ತಾ ಜನರಿಗೆ ಉಪದೇಶವನ್ನು ಮಾಡುತ್ತಾ, ಎದೃಚ್ಛಯ, ಪರಮಾತ್ಮನ ಇಚ್ಛೆಯಂತೆ ಆ ಕೃಷ್ಣ ಇರುವ ಜಾಗಕ್ಕೆ ಆ ಋಷಿಗಳು ಬಂದರು. ಮೈತ್ರೇಯಸ್ಯ ಪರಾಶರ ಶಿಷ್ಯತ್ವಾತ್ ಅಂತ ಬರೀತಾರೆ. ಮೈತ್ರೇಯರು ಬಂದರು ಅಂತ ಹೇಳ್ತಾರೆ. ಮೈತ್ರೇಯ ಋಷಿಗಳು, ಅವರು ಪರಾಶರರ ಶಿಷ್ಯರಂತೆ. ವೇದವ್ಯಾಸರ ತಂದೆ ಅಂತ ಅನಿಸಿಕೊಂಡವರು ಪರಾಶರರು, ಆ ಪರಾಶರರ ಶಿಷ್ಯರಾದವರು ಮೈತ್ರೇಯರು. ಅದರಿಂದ ವೇದವ್ಯಾಸರಿಗೆ ಅತಿ ಪ್ರಿಯರಾದವರು ಅಂತ. ಸಿದ್ಧ ಅಂದರೆ ಜ್ಞಾನಿ ಅಂತ ಅರ್ಥ. ಅಂತಹ ಜ್ಞಾನಿಗಳಾದ ಮೈತ್ರೇಯರು ಅಲ್ಲಿಗೆ ಬಂದರು ಅಂತ. ತಸ್ಯಾನುರಕ್ತಸ್ಯ ಮುನೇರ್ ಮುಕುಂದ ಪ್ರಮೋದ ಭಾರಾನತಕಂಧರಸ್ಯ ಆಶೃಣ್ವತೋ ಮಾಂ ಅನುರಾಗಹಾಸ ಸಮೀಕ್ಷಯ ವಿಶ್ರಮಯನ್ನುವಾಚ. ತಸ್ಯ ಅನುರಕ್ತಸ್ಯ, ಮುನೇಹೆ, ಪರಮಾತ್ಮನ ಕಂಡ ಕೂಡಲೇ ಆ ಋಷಿಗಳಿಗೆ ಭಾರಿ ಆನಂದ ಆಯಿತು. ಪ್ರಮೋದ ಭಾರಾನತ ಕಂದರಸ್ಯ, ಆ ಪ್ರೇಮದ ಭಾರದಿಂದ ಕುತ್ತಿಗೆ ತಲೆ ಎಲ್ಲ ಬಾಗಿತ್ತು ಅಂತ. ಅದರ ಭಕ್ತಿ ಉಕ್ಕಿ ಬಂದು ಅವರು ಕೃಷ್ಣನಿಗೆ ನಮಸ್ಕಾರ ಮಾಡಿದರು ಅಂತ ಅರ್ಥ. ತದನಂತರ ಮೈತ್ರೇಯರು ಕುಳಿತುಕೊಂಡು ಪರಮಾತ್ಮ ಹೇಳಿದ ಕೆಲವು ಮಾತುಗಳನ್ನು ಕೇಳಿದರಂತೆ. ಆಶೃಣ್ವತಃ ಮಾಂ ಅನುರಾಗಹಾಸ ಸಮೀಕ್ಷೆಯ, ನನ್ನ ಮೇಲೆ ಇರುವ ಪ್ರೀತಿಯಿಂದ ಪರಮಾತ್ಮ ಕೆಲವು ನಗುತ್ತಾ ಮಂದಹಾಸದಿಂದ ಕೂಡಿದವನಾಗಿ, ವಿಶ್ರಮಯನ್, ನನ್ನ ಶ್ರಮ ಎಲ್ಲ ಪರಿಹಾರ ಆಗುವಂತೆ ನನ್ನ ಜೊತೆಗೆ ಮಾತನಾಡಿದ ಹಾಗೆ. ಅಂದರೆ ಮೊದಲು ಪರಮಾತ್ಮ ಉದ್ಧವನ ಹತ್ರ ಮಾತಾಡ್ತಾರೆ, ಆ ಸಂದರ್ಭದಲ್ಲಿ ಮೈತ್ರೇಯರು ಕೂಡ ಅಲ್ಲಿ ಇದ್ದು ಅದನ್ನು ಕೇಳಿಸ್ಕೊಂಡ್ರು ಹಾಗೆ ಅಂತ ಹೇಳ್ತಾರೆ.
ಏನು ಹೇಳಿದ ಪರಮಾತ್ಮ ಉದ್ಧವರಿಗೆ ಹಾಗೆ ಅಂತ ಅದು ಮುಂದೆ ಬರುತ್ತದೆ, ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.